ಹಲೋ ನಮಸ್ಕಾರ. ಇವತ್ತಿನ ಟಾಪಿಕ್ ಮಾನ್ಯಕೇಟದ ರಾಷ್ಟ್ರಕೂಟರ ಬಗ್ಗೆ. ಮಾನ್ಯಕೇಟದ ರಾಷ್ಟ್ರಕೂಟರು ಇವರ ಸ್ಥಾಪಕ ಮತ್ತು ರಾಜ್ಯ ಲಾಂಛನ, ಅನಂತರ ಯಾವ ಯಾವ ರಾಜ್ಯಗಳು ಮತ್ತು ಅವರ ಆಳ್ವಿಕೆ ಅವಧಿ ಮತ್ತು ಅವರ ಸಾಧನೆ, ಅದರ ಜೊತೆಗೆ ಅವರಿಗಿದ್ದಿರುವಂತಹ ಬಿರುದುಗಳು. ಸೊ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಈ ಬಿರುದುಗಳ ಬಗ್ಗೆ 1 ಅಂಕದ ಪ್ರಶ್ನೆ ಇದ್ದೇ ಇರ್ತದೆ. ಸೊ ಅದಕ್ಕಾಗಿ ಈ ರೀತಿ ನಾನು ಮಾನ್ಯಕೇಟದ ರಾಷ್ಟ್ರಕೂಟರ ಬಗ್ಗೆ ನೋಟ್ಸನ್ನು ಮಾಡಿದ್ದೀನಿ. ಸೊ ಯಾರಿಗಾದರೂ ಉಪಯೋಗ ಇದ್ದಲ್ಲಿ ಈ ನೋಟ್ಸ್ಗಳನ್ನು ನೀವು ಏನು ಮಾಡ್ಕೋಬಹುದು, ಸ್ಕ್ರೀನ್ಶಾಟ್ ಹೊಡ್ಕೊಂಡು ಓದ್ಕೋಬೋದು. 3ನೇ ಗೋವಿಂದ, 1ನೇ ಅಮೋಘ ವರ್ಷ, 1ನೇ ಅಮೋಘ ವರ್ಷನ ಸಾಧನೆಗಳು ಮತ್ತು ಅಮೋಘ ವರ್ಷನ ಆಸ್ಥಾನ ಕವಿಗಳ ಬಗ್ಗೆ, ಅದರ ಜೊತೆ ಬಿರುದುಗಳು, ಈ ರೀತಿ ಎಲ್ಲ ಅಂಶಗಳು ನಿಮಗೆ ಈ ಒಂದೇ ವಿಡಿಯೋದಲ್ಲಿ ಸಿಗ್ತವೆ. ಅನಂತರ ಮಾನ್ಯಕೇಟದ ರಾಷ್ಟ್ರಕೂಟರ ಕೊಡುಗೆಗಳು, ಅದು ಧರ್ಮ ಸಾಹಿತ್ಯದಲ್ಲಿ ಯಾವ ಯಾವ ರೀತಿ ಅವರು ನಮಗೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ನೋಡ್ಬೋದು. ಮಾನ್ಯಕೇಟದ ರಾಷ್ಟ್ರಕೂಟರ ಬಗ್ಗೆ ಅವರ ಕಲೆ ವಾಸ್ತುಶಿಲ್ಪಗಳನ್ನು ನಾವು ಇವತ್ತಿನೂ ಕೂಡ ನಾವು ನೋಡ್ತೀವಿ. ಎಲ್ಲೋರಾದ ಕೈಲಾಸನಾಥ ದೇವಾಲಯ, ಈ ರೀತಿ ನಾವು ಬಹಳ ಅದ್ಭುತವಾಗಿರುವಂತಹ ವಾಸ್ತುಶಿಲ್ಪ ಮಾನ್ಯಕೇಟದ ರಾಷ್ಟ್ರಕೂಟರಲ್ಲಿ ಇತ್ತು. ಅದರ ಜೊತೆ ಮುಂಬೈ ಎಲಿಫೆಂಟಾ ಗುಹೆನೂ ಕೂಡ ನಾವು ಇವತ್ತಿನವರೆಗೂ ನೋಡ್ತೀವಿ. ಸೊ 2ನೇ ಕರ್ಕ ಈ ರಾಷ್ಟ್ರಕೂಟ ವಂಶದ ಕೊನೆಯ ದೊರೆ ಅಂಥೇಳಿ ನಾವು ನೋಡ್ಬೋದು. ಸೊ ಈ ಎಲ್ಲ ಅಂಶಗಳು ಯಾರಿಗಾದರೂ ಉಪಯೋಗ ಇದ್ದಲ್ಲಿ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಅಧ್ಯಯನ ಮಾಡ್ಬೋದು. ಥ್ಯಾಂಕ್ ಯು.